ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಯಾರು ಮಾತಾಡ್ತಾ ಇರೋದು? ನಿಮ್ಮ ಅಜ್ಜಿ. ಓಹ್, ಅಜ್ಜಿ ಫ್ರಮ್ ಸ್ವರ್ಗನಾ? ನಮ್ಮ ಅಜ್ಜಿ ಹೋಗಿ ಆಗ್ಲೇ ಸುಮಾರು ವರ್ಷಗಳಾಗೋಯ್ತಪ್ಪ. ಏನು ಆಟ ಆಡಿಸ್ತಾ ಇದ್ಯಾ? ನೀನ್ ಆಟ ಆಡ್ಸ್ಲಿಲ್ವಾ? ನನಗಾಗ ಕೋಪ ಬಂದಿತ್ತಪ್ಪ. ನನಗೂ ಕೋಪ ಬಂದಿದೆ. ಸುಮ್ನೆ ನಮ್ಮ ಹುಡುಗಿ ನಾಯಿಗೆ ಬೈದಂಗೆ ಬೈದ್ರೆ ಬೇಜಾರಾಗಲ್ವಾ? ಸರಿ, ಈಗ ನಾನು ಏನ್ ಮಾಡಿದ್ರೆ ನನ್ನ ಹುಡುಗನ ಕೋಪ ಕಮ್ಮಿ ಆಗತ್ತೆ? ಮುದ್ದು ಮಾಡಿದ್ರೆ. ನಾನ್ ರೆಡಿ. ಎಲ್ಲಿ ಸಿಗ್ತೀಯಾ? ಮೇಡಮ್ ಹೋಲ್ಡ್ ಆನ್. ಸರಿ ರಾಕಿ, ಐ ಆಮ್ ಸಾರಿ ಕಣೋ. ಐ ಆಮ್ ಸಾರಿ ಟೂ ರೀತು. ನಾನು ನಿನ್ನ ಹತ್ರ ಅಷ್ಟು ಒರಟಾಗಿ ನಡ್ಕೋಬಾರ್ದಾಗಿತ್ತು. ಇಲ್ಲ ಕಣೋ, ನಾನೇ ಸುಮ್ಮನೆ ಹುಚ್ಚಿ ಥರ ಏನೇನೋ ಅನ್ಕೊಂಡು ನಿನ್ ಮೇಲೆ ಕೂಗಾಡ್ತಿದ್ರೆ ನೀನಾದ್ರೂ ಏನ್ ಮಾಡ್ತೀಯ ಹೇಳು? ಸದ್ಯ ನಮ್ಮ ಹುಡುಗಿಗೆ ಜ್ಞಾನೋದಯ ಆಗಿದೆ. ರಾಕಿ, ನಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕಣೋ. ಮಿಸ್ ಮಾಡ್ಕೊಂಡ್ಯಾ? ತುಂಬಾ. ನಾನು ಮೆಸೇಜ್ ಮಾಡಲಿ ಅಂತಾನೆ ಕಾಯ್ತಾ ಇದ್ಯಾ? ನನಗೆ ಗೊತ್ತಿತ್ತು ನಮ್ಮ ಹಠಮಾರಿ ಹುಡುಗಿ ಇದಕ್ಕೆ ಕಾಯ್ತಾ ಇರ್ತಾಳೆ ಅಂತ. ನಿನ್ನ ನೋಡ್ಬೇಕಂತ ಅನಿಸ್ತಿದೆ ಕಣೋ. ವಿಡಿಯೋ ಕಾಲ್ ಮಾಡ್ಲಾ? ವಿಡಿಯೋ ಕಾಲಲ್ಲ, ಡೈರೆಕ್ಟ್ ಆಗಿ. ಹ್ಞೂ ಸರಿ, ಬಾ. ಮತ್ತೆ ರಿಯಲಿ ಒಂದೇ ಮಾತಿಗೆ ಒಪ್ಕೊಂಡ್ಬಿಟ್ಟಿಯಾ? ನನಗೂ ನೋಡ್ಬೇಕನ್ಸ್ತಿರಲ್ವಾ? ಅಪ್ಪ, ಫೈನಲಿ ಇದನ್ನಾದ್ರೂ ಬಾಯ್ ಬಿಟ್ಟು ಹೇಳಿದ್ಯಲ್ಲ, ನನ್ನ ಜನ್ಮ ಸಾರ್ಥಕ ಆಯ್ತು ರಾಕಿ. ಈಗೇನ್ ಮಾತಾಡ್ತಾ ಇರ್ತೀಯಾ ಅಥವಾ ಹೊರಡ್ತೀಯಾ? ಈಗಲೇ ಹೊರಟೆ. ಬಾ, ಕಾಯ್ತಾ ಇರ್ತೀನಿ. ಸರಿ. ಅತ್ತೆ, ನಿಮ್ ಸಹಾಯ ಸಹಕಾರನೇ ಇವತ್ ನಾನು ಇದನ್ನ ಪಾಸ್ ಮಾಡೋದಕ್ಕೆ ಕಾರಣ ಆಗಿರೋದು. ನೀವ್ ಮುಂದೆನೂ ನನ್ಗೆ ಇದೇ ತರ ಸಪೋರ್ಟ್ ಮಾಡಿದ್ರೆ ನಾನು ಗೆದ್ದು ತೋರಿಸ್ತೀನಿ ಅತ್ತೆ. ನೀವ್ ಹೆಮ್ಮೆಯಿಂದ ಇವಳು ನನ್ನ ಸೊಸೆ ಅಂತ ಹೇಳ್ಕೋಬೇಕು. ಹಾಗೆ ನಾನು ಮಾಡ್ತೀನಿ. ಅಲ್ಲಿ ಸೊಸೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ, ಇಲ್ಲಿ ಅತ್ತೆ ಮುನ್ಸ್ಕೊಂಡು ಕೂತಿದ್ದಾಳೆ. ಯಾರಿಗೆ ಸಮಾಧಾನ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸೀತಾ, ರೀ, ಯಾವಾಗ ಬಂದ್ರಿ? ಮಾತ್ರೆ ತಗೊಂಡ್ರಾ? ಅಲ್ಲ, ಒಂದ್ಸಲ BP ಶುಗರು ಎಲ್ಲ ಚೆಕ್ ಮಾಡಿಸ್ಬೇಕಾಗಿತ್ತು. ಮಾತ್ರೆ ತಗೊಂಡಿದ್ದು ಆಯ್ತು, BP ಶುಗರು ಎಲ್ಲ ಚೆಕ್ ಮಾಡಿದ್ದು ಆಯ್ತು. ಈ ಕೂತ್ಕೊಳ್ಳೆ. ಆಯ್ತು. ಅಯ್ಯಯ್ಯ, ಏನಾಯ್ತು ರೀ? ನನ್ನ ವಿಷಯ ಹಾಗಿರ್ಲಿ, ನೀನು ಯಾಕೆ ಹೀಗಿದ್ದೀಯ? ಎಲ್ಲ ಗೊತ್ತಿದ್ದು ಕೇಳ್ತೀರಲ್ರಿ ನೀವು. ನೋಡು, ನೀನು ಇಲ್ಲಿ, ಅಲ್ಲಿ ಸತ್ಯ. ನೀವಿಬ್ಬರು ಕೊರಗೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡಂತೀರಾ? ಸೊಸೆ ಅವಳ ನಾನಾ? ಅವಳು ತಾನೇ. ಹೊಂದ್ಕೊಂಡು ಹೋಗಕ್ಕೆ ಹೇಳಿ. ನಾನು ಹೇಳ್ದಾಗ ಕೇಳಕ್ಕೆ ಹೇಳಿ ಮೊದಲು ಅವಳಿಗೆ. ಸೀತಾ, ಸುಮ್ಮನೆ ಹಠ ಮಾಡಬೇಡ ಕಣೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅವಳಿಗೆ ಹೇಳು, ಅವಳಿಗೆ ಅರ್ಥ ಮಾಡ್ಕೋತಾಳೆ. ಆಗ ನಿನ್ನ ಮನಸ್ಸು ಹಗುರವಾಗುತ್ತೆ, ಅವಳು ನಿರ್ಧಾರ ತಗೊಳ್ಳೋದಕ್ಕೆ ಸುಲಭವಾಗುತ್ತೆ. ಇಲ್ಲ ರೀ, ನಾನೇನು ಹೇಳಲ್ಲ. ನಾನೇನಾದರೂ ಹೇಳೋದು ಒಂದು ಹೋಗಿ ಇನ್ನೊಂದಾಗೋದು ಯಾಕೆ ಬೇಕು? ಅಯ್ಯೋ, ಸತ್ಯನ್ನ ನೀನು ಇಷ್ಟೇನ ತಿಳ್ಕೊಂಡಿರೋದು? ನೋಡು, ಅವಳು ಬಹಳ ತಿಳುವಳಿಕೆ ಇರೋ ಹುಡುಗಿ, ಏನೂ ಆಗಲ್ಲ. ನೀವು ಹೋಗಿ ಮಾತಾಡ್ಸು. ಮನೆ ಬಿಟ್ಟು ಹಾಳಾಗಿ ಹೋಗಿದ್ದವಳು ಮತ್ತ್ಯಾಕೆ ಬಂದೆ? ಇವನ್ ಜೀವನ ಹಾಳು ಮಾಡೋದಿಕ್ಕೆ ಅಂತ ಬಂದ್ಯಾ? ಕೊಬ್ಬಿಂದ ಹೋಗಿದ್ದಲ್ಲ,
ಮತ್ತೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಾಚಿಕೆ ಆಗ್ಬೇಕಾಗಿರೋದು ನಿಮ್ಗಳಿಗೆ. ಹೆತ್ತ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ನೋವಿಲ್ಲ, ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಎಲ್ಲಿಂದನೋ ಬಂದು ಬಿಟ್ಟಿಯಾಗಿ ತಿನ್ಕೊಂಡು ಬಿದ್ದಿದ್ದಾನೆ ಇವನು. ಇವನ್ ಮೇಲೆ ಎಲ್ಲಿಲ್ದಿರೋ ಅಕ್ರೆನಾ ನಿಮ್ಗೆ? ಜೂನಿಗೆ 2ನೇ ಮದ್ವೆ ಬೇರೆ ಕೇಳು. ಅವನು ಹೊರಗಡೆಯಿಂದ ಬಂದಿರೋನೇ ಆಗಿರ್ಬೋದು, ಆದರೆ ಈಗ ನಮ್ಮ ಮನೆ ಮಗ ಆಗಿದ್ದಾನೆ. ಸಂಬಂಧಗಳು ಹುಟ್ಟೋದು ರಕ್ತದಿಂದ ಅಲ್ಲ ಕಣೆ, ಹೃದಯದಿಂದ. ಆ ಹೃದಯ ಬಾಲನಿಗಿದೆ. ನೀನೇನೇ ಹೊಡ್ಕೊಂಡ್ರು ಈ ಬಾಲ ನಮ್ಮ ಮನೆಯವನು, ನನ್ನ ಮೊಮ್ಮಗ. ನನ್ನ ಮಗ ಅವನು. ಇವನು ಮಗ ಹಾಗಿದ್ರೆ ನಾನು ಯಾರೋ? ನಿಮ್ ಸೊಸೆನಾ? ನೀನ್ ಯಾವಳು ಅಲ್ಲ ಕಣೆ. ಯಾವತ್ತು ನಿನ್ನ ಹೊಟ್ಟೆಲಿರೋ ಮಗು ತಗಸ್ದ್ಯೋ, ಯಾವತ್ತು ವಿಚ್ಛೇದನಕ್ಕೆ ಸಹಿ ಹಾಕಿಸ್ದೋ, ಯಾವತ್ತು ಮನೆಯಿಂದ ಹೊರಗಡೆ ಹೋದ್ಯೋ ಅವತ್ತಿಗೆಲ್ಲ ಸಂಬಂಧ ಮುಗ್ದು ಹೋಯ್ತು. ಮುಗ್ದು ಹೋಗಕ್ಕೆ ಇದು ರಕ್ತ ಸಂಬಂಧ, ನೆನ್ಪಿರ್ಲಿ. ಹೋಗೆ ಹೋಗೆ, ತಾಳಿ ಸಂಬಂಧಕ್ಕೆ ಬೆಲೆ ಕೊಡದೇ ಇರೋಳು ನೀನು ರಕ್ತ ಸಂಬಂಧಕ್ಕೆ ಬೆಲೆ ಕೊಡ್ಬೇಕಂತೆ. ಹೋಗೆ, ನಿನ್ ದಾರಿ ನೋಡ್ಕೊಂಡು ಹೋಗ್ತಾ ಇರು. ಅಜ್ಜಿ ಅತ್ತೆ ಪ್ಲೀಸ್ ಸುಮ್ಮನಿರಿ. ಈಗ ಅವಳು ವಾಪಸ್ ಬಂದಿದ್ದಾಳಲ್ಲ, ಈ ಗಲಾಟೆ ಎಲ್ಲ ಯಾಕೆ ಅಂತ. ನೀನ್ ಸುಮ್ನಿರು ಬಾಲ. ನೋಡೆ, ನಿನಗೆ ಈ ಮನೇಲಿ ಜಾಗ ಇಲ್ಲ. ಬಂದಾರಿಗೆ ಸುಂಕ ಇಲ್ಲ ಅನ್ನೋ ತರದಲ್ಲಿ ಹೋಗ್ತಾ ಇರ್ಬೇಕು. ಸೇರ್ಸಲ್ಲ ಅನ್ನಕ್ಕೆ ನೀನ್ ಯಾರು? ಇದು ನಮ್ಮಪ್ಪನ ಮನೆ, ನಿಮ್ಮಪ್ಪನ ಮನೆ ಅಲ್ಲ. ಇದ್ರಲ್ಲಿ ನನಗೂ ಹಕ್ಕಿದೆ, ನಂದು ಪಾಲಿದೆ. ನಾನಿಲ್ಲೇ ಇರೋದು. ಹುಟ್ಟದಾಗಿಂದ ಕಿತ್ಕೊಂಡು ತಿಂದು ತಿಂದು ನಿನಗೆ ಅಭ್ಯಾಸ ಆಗೋಗಿದೆ ಕಣೆ. ಅದೇ ನಿನ್ನ ಅಹಂಕಾರದಿಂದ ಮಾತಾಡ್ಸೋ ತರ ಮಾಡ್ತಿರೋದು. ಸುಮ್ಮನೆ ಇಲ್ಲಿಂದ ಹೊರಗಡೆ ಹೋದ್ರೆ ಸರಿ ನೋಡು. ಹೋಗಿಲ್ಲ ಅಂದ್ರೆ ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ. ಮಾಡ್ಕೊ ಹೋಗು. ಅವ್ರಿಗೂ ಮಂಗಳಾರತಿ ಮಾಡಿ ವಾಪಸ್ ಕಳ್ಸಿಲ್ಲ ಅಂದ್ರೆ ನನ್ನ ಹೆಸರು ದಿವ್ಯಾನೇ ಅಲ್ಲ. ಇರಲಿ ಬಿಡಿ ಅತ್ತೆ, ವಾಪಸ್ ಬಂದಿದ್ದಾಳೆ ಅಂದರೆ ಅವಳಿಗೇನೋ ಜ್ಞಾನೋದಯ ಆಗಿರಬೇಕು. ಇನ್ನೂ ಇಂಥ ಆಸೆ ಇಟ್ಕೊಂಡಿದೀಯಪ್ಪ ನೀನು? ನಿನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏಯ್, ನಾನು ಬದಲಾಗಿದ್ದೀನಿ ಅಂತ ಕನ್ಸು ಕಾಣ್ಬೇಡ. ನಾನಿರೋದು ಹೀಗೆ. ಇನ್ಮೇಲೆ ನಾನು ಇಲ್ಲೇ ಇರೋದು. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ನನ್ನ ತಂಟೆಗೆ ಬಂದ್ರೆ ಅಷ್ಟೇ. ಆಮೇಲೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.